ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದು ಅಲ್ಲಿಂದ ನಡ್ಕೊಂಡು ಬಂದನಲ್ಲ, ಒಂದು ಸ್ವಲ್ಪ ಹೊತ್ತು ಕಾಲೆಲ್ಲ ನೋಯ್ತಿದ್ವು. ಅದಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಬಂದು ಪಾತ್ರೆ ಎಲ್ಲ ಜಾಸ್ತಿ ಇದ್ವು. ಇನ್ನು ಕೂತ್ಕೊಂಡ್ರೆ ಕೆಲಸ ಮುಗಿಯಲ್ಲ ಅಂದ್ಬಿಟ್ಟು ಎದ್ದು ಪಾತ್ರೆ ತೊಳೆಯೋಣ ಅಂತ ಒಳಗಡೆ ಬಂದು ಕೈ ಕಾಲು ತೊಳ್ಕೊಂಡು ಪಾತ್ರೆ ತೊಳೆಯೋಣ ಅಂತ ಬಂದೆ. ಪಾತ್ರೆ ತೊಳೆದು ಈ ಕಡೆ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಅನ್ನ ಮಾಡ್ಕೊಂಡು ಒಂದು ಸ್ವಲ್ಪ ಏನಾದರೂ ಸಾಂಬಾರು ಮಾಡೋಣ ಅಂತ. ಹೊಟ್ಟೆ ಬೇರೆ ನನಗೂ ಹಸಿತಿತ್ತು. ಬೆಳಗ್ಗೆ ಒಂದು ಸ್ವಲ್ಪ ಅನ್ನ ತಿಂದೋಗಿದ್ದಿದ್ದು, ಹಂಗಾಗಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಈ ಸಂಸಾರ ಅನ್ನೋದೊಂದು ಜವಾಬ್ದಾರಿ ಯಾವತ್ತೂ ನನ್ನ ತಲೆ ಮೇಲೆ ನಾನು ಹೊತ್ಕೊಂಬಿಟ್ನೋ ಅಲ್ಲಿಂದಲೂ ನಿಜವಾಗ್ಲೂ ನಿಭಾಯಿಸೋದು ಕಷ್ಟ ಅಂದ್ರೆ ಕಷ್ಟ. ಎಷ್ಟು ನಿಭಾಯಿಸ್ಕೊಂಡು ಬಂದಿದ್ದೀನಿ ಅಂದರೆ, ಇರೋದು ಇಲ್ಲದ್ದು ಎಲ್ಲ ಹೊಂಚ್ಕೊಂಡು, ಮನೆಯದು ಮತ್ತು ಹೊರ್ಗಡೆ ಸಾಲ ಮತ್ತು ಅದು ಇದು ಎಷ್ಟು ಒಂದು ಜೀವನ ಅಂದರೆ, ಯಾವತ್ತು ಈ ಸಂಸಾರ ಅನ್ನೋದೊಂದು ಭಾರ ಇಳಿಯುತ್ತೋ ಅನಿಸ್ಬಿಟ್ಟೈತೆ ನಿಜವಾಗ್ಲೂ. ಅಷ್ಟು ಒಂದು ಹೊತ್ಕೊಂಬಿಟ್ಟಿದ್ದೀನಿ. ಯಾವತ್ತೂ ನಿಜವಾಗ್ಲೂ ಏನಕ್ಕನ ಒಬ್ಬೊಬ್ರು ಹೆಣ್ಮಕ್ಳುಗಳು ನಿಜವಾಗ್ಲೂ ಏನೂ ತಲೆ ಕೆಡಿಸ್ಕೊಳ್ಳಲ್ಲ. ಮನೆಯದಾಗಿರ್ಬೋದು, ಹೊರ್ಗಡೆದಾಗಿರ್ಬೋದು, ಏನೂ ತಲೆ ಕೆಡಿಸ್ಕೊಳ್ಳಲ್ಲ. ನಿಜವಾಗ್ಲೂ ಇಷ್ಟು ಆರಾಮಾಗಿರ್ತಾರೆ ಅಂದರೆ, ದುಡಿಯೋದು ತಲೆ ಕೆಡಿಸ್ಕೊಳ್ಳಲ್ಲ. ಆಮೇಲೆ ಮನೆಗೆ 10 ರೂಪಾಯಿ ಹೊಂಚಬೇಕು ಅಂತಲೂ ತಲೆ ಕೆಡಿಸ್ಕೊಳ್ಳಲ್ಲ. ಅಷ್ಟು ಕೆಲವೊಂದು ಹೆಣ್ಮಕ್ಳು ಇರ್ತಾರೆ, ಎಲ್ಲ ಹೆಣ್ಮಕ್ಳು ಅಲ್ಲ, ಕೆಲವೊಂದು ಹೆಣ್ಮಕ್ಳು ಮನೆಯಲ್ಲೇ ಕೂತ್ಕೊಂಡು ಕಟ್ಕೊಂಡವ್ರೆ ಬಿಡು ತಂದಾಕ್ತಾರೆ ಅಂದ್ಬಿಟ್ಟು ಆರಾಮಾಗಿರ್ತಾರೆ. ನಿಜವಾಗ್ಲೂ ಮಾಡ್ಕೊಂಡಿದ್ದು ಊಟ ಮಾಡ್ಕೊಂಡು. ನಿಜವಾಗ್ಲೂ ನನಗನ್ಸೋದು ನೋಡಿದ್ರೆ, ಇವರೆಲ್ಲ ಹೆಂಗಪ್ಪ ಆರಾಮಾಗಿರ್ತಾರೆ ಅನಿಸುತ್ತೆ ನನಗೆ. ನಾವು ನಿಜವಾಗ್ಲೂ ಆರಾಮಾಗಿರೋಕ್ಕಾಗಲ್ಲ. ನಮ್ಗೆ ಯಾವುದಾದ್ರೂ ಒಂದು ಇವತ್ತು ಏನಪ್ಪ ಖುಷಿಯಾಗಿದ್ದೀನಿ ಅಂದರೆ, ನಾಳೆ ಅವಲ್ಲ ಏನೋ ಒಂದಿರುತ್ತೆ. ಇವತ್ತೇನೋ ಒಂದು ಟೆನ್ಷನಲ್ಲಿದ್ದೀನಿ ಅಂದರೆ, ನಾಳೆ ಏನೋ ಒಂದು ಖುಷಿ ಇರುತ್ತೆ. ಈ ಥರ ನಮ್ಮ ಜೀವನ. ನಿಜವಾಗ್ಲೂ ಒಂದೊಂದ್ಸಲ ಈ ಸಂಸಾರನೂ ಬೇಡ, ಏನೂ ಬೇಡಪ್ಪ ಅನಿಸ್ಬಿಡುತ್ತೆ. ಅಷ್ಟು ಒಂದು ಬೇಜಾರಾಗ್ಬಿಡುತ್ತೆ ಜೀವನ. ಏನು ಹೊಂಚೋದು, ಏನು ಮಾಡೋದು, ಹೆಂಗಪ್ಪ ಜೀವನ ಅನಿಸ್ಬಿಡುತ್ತೆ. ಹಬ್ಬದ ಟೈಮು ನಿಜವಾಗ್ಲೂ ನಾವೆಲ್ಲ ಚಿಕ್ಕ ಮಕ್ಕಳಲ್ಲಿ ನಮ್ಮಪ್ಪ ನಮ್ಮಮ್ಮನಿಗೆ ಲಂಗ ಜಾಕೆಟ್ ಕೊಡಿಸ್ಲಿಲ್ಲ ಅಂತೇಳಿ ಅಳ್ತಿದ್ವಿ. ಲಂಗ ಜಾಕೆಟ್ ಹೊಲ್ಸ್ಕೊಡ್ಲಿಲ್ಲ ಅಂತ. ಇವತ್ತು ನಿಜವಾಗ್ಲೂ ನಾವೇ ದುಡಿಯೋರಾಗಿದ್ದೀವಿ. ಒಂದು ಸೀರೆನೂ ನಾವು ಉಟ್ಕೊಳ್ಳೋಕ್ಕಾಗಲ್ಲ ನಿಜವಾಗ್ಲೂ. ಬಡವರಾಗಿ ನಿಜವಾಗ್ಲೂ ಯಾಕನ ಹುಟ್ತೀವೋ ಅನಿಸ್ಬಿಡುತ್ತೆ ಒಂದೊಂದ್ಸಲ. ಬರೀ ಜೀವನ ಪೂರ್ತಿ ಬರೀ ದುಡ್ಕೊಂಡೇ ತಿಂತಾಯಿರ್ತೀವ. ಯಾವತ್ತೂ ನಮಗಿದು ದುಡ್ಕೊಂಡು ತಿಂತಾನೆ ಇರ್ತೀವಿ. ಆದರೆ ಇದೆಲ್ಲ ಯಾವತ್ತು ಕಳೀತೈತೆ? ಜೀವನ ಪೂರ್ತಿ ಹಿಂಗೆ ಇರ್ತೀವ? ಹಿಂಗೆ ಇರ್ತೀನಾ ಅನಿಸ್ಬಿಟ್ಟೈತೆ ನನಗಂತೂ ನಿಜವಾಗ್ಲೂ. ಯಾಕೋ ಮನಸ್ಸು ತುಂಬ ಭಾರ ಅನಿಸ್ಬಿಡುತ್ತೆ ಒಂದೊಂದ್ಸಲ. ಇವೆಲ್ಲ ಹೆಂಗೆ ಹೊತ್ಕೊಂತೀವಿ ನಾವು? ಯಾವತ್ತು ಎಷ್ಟು ಕೂಲಾಗಿರ್ತಾರೆ ಅಂದರೆ, ನಿಜವಲ್ಲ ಅವ್ರ ಥರ ನಾವು ಯಾವತ್ತೂ ಇರೋಕ್ಕೆ ಆಗೋಲ್ಲ. ಮನೆಗೆ ಯಾರೋ ಒಬ್ಬರು ದುಡಿದು ತಂದಾಕ್ತಾರೆ ಬಿಡು, ನಾವು ತಿಂದ್ಕೊಂಡಿರ್ತೀವಿ ಅಂತ ಆರಾಮಾಗಿರ್ತಾರೆ ನಿಜವಾಗ್ಲೂ. ಒಂದು ಸಾಸಿವೆ ಕಾಳಷ್ಟು ಟೆನ್ಷನ್ ತಗೊಳಲ್ಲ. ಅದೇ ಬೇಕು ಇದೇ ಬೇಕು ಅಂತ ಏನೂ ಟೆನ್ಷನ್ ತಗೊಳಲ್ಲ. ಆಮೇಲೆ ನಾನು ಆಚೆಗೆ ಹೋಗಿ ದುಡಿಬೇಕು ಅನ್ನೋ ಟೆನ್ಷನ್ನೂ ಇರಲ್ಲ. ಗಂಡ ಏನು ತಂದಾಕ್ತಾರೋ ತಿನ್ಕೊಂಡು ಆರಾಮಾಗಿರ್ತಾರೆ. ಅವ್ರಿಗೆ ಇನ್ನೂ ದಬಾಯಿಸ್ತಾರೆ. ಅವ್ರ ಮೇಲೆ ಜಗಳ ಆಡೋದು, ಅವ್ರ ಮೇಲೆ ಕೂಗಾಡೋದು, ಅವ್ರಿಗೆ ಬಾಯಿ ದಬಾಯಿಸೋದು, ಅವ್ರಿಗೆ ದಣಿಸೋದು ಎಲ್ಲ ಮಾಡ್ತಿರ್ತಾರೆ. ಹಂಗೆಲ್ಲ ಬಾಯಿ ಮಾಡ್ಕೊಂಡು ತಿನ್ಕೊಂಡಿರ್ತಾರೆ ಕೆಲವೊಂದು ಹೆಣ್ಮಕ್ಳುಗಳು. ನಿಜವಾಗ್ಲೂ ನಮ್ಗೆ ಆ ಥರ ಇರೋಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ, ಅವ್ರಿಗೆ ದುಡ್ದು ಅಭ್ಯಾಸ ಇರೋಲ್ಲ ಚಿಕ್ಕ ವಯಸ್ಸಿನಿಂದ. ನಮ್ಮ ತಂದೆ ತಾಯಿ ನಮ್ಗೆ ಯಾವತ್ತೂ ದುಡಿಯೋದು ಕಲಿಸಿದ್ರು. ಇನ್ನೂ ದುಡಿತಾನೇ ಇದ್ದೀವಿ ನಾವು ಇರೋವರೆಗೂ, ನಾವು ಸಾಯೋವರೆಗೂ ದುಡ್ಕೊಂಡೇ ತಿಂತೀವೇನೋ, ದುಡ್ಕೊಂಡೇ ತಿಂತಾಯಿರ್ತೀವಿ ನಾವು. ನಿಜವಾಗ್ಲೂ ನಮ್ಮ ತಂದೆ ತಾಯಿ ಕಲಿಸಿದ್ದೆ ಅದು. ಕೆಲವೊಂದು ಹೆಣ್ಮಕ್ಳುಗಳು ನಿಜವಾಗ್ಲೂ ಆಚೆ ಹೋಗಿ 10 ರೂಪಾಯಿ ದುಡಿಯೋಲ್ಲ, 10 ರೂಪಾಯಿ ದುಡಿಬೇಕು. ಆಮೇಲೆ ಕೆಲ್ಸಕ್ಕೆ ಹೋಗೋಕೆ ಅವ್ರಿಗೆ ಮನಸ್ಸು ಬರೋಲ್ಲ. ಅಷ್ಟು ಒಂದು ಸುಖವಾಗಿ ಚೆನ್ನಾಗಿರ್ತಾರೆ ನಿಜವಾಗ್ಲೂ. 1 ರೂಪಾಯಿದು ಟೆನ್ಷನ್ ಇರೋಲ್ಲ ಅವ್ರಿಗೆ. ನಾನು ಇಷ್ಟು ಒಂದೊಂದ್ಸಲ ಅನ್ಕೊತೀನಿ ಅಂದರೆ, ಹೆಂಗೆ ಇವೆಲ್ಲ ಜೀವನಗಳು? ನಿಜವಾಗ್ಲೂ ಅಂಥವ್ರದ್ದು ಜೀವನ, ನಿಜವಾಗ್ಲೂ ಅವ್ರದ್ದೇ ಜೀವನ. ಅವರು ಒಳ್ಳೊಳ್ಳೆ ಸೀರೆನೂ ಉಡ್ತಾರೆ, ಒಡವೆನೂ ಇಕ್ತಾರೆ. ಆಮೇಲೆ ಎಲ್ಲಿಗೆ ಬೇಕಲ್ಲಿ ಫಂಕ್ಷನ್ಗಳಿಗೂ ಹೋಗ್ತಾರೆ. ನಾವೆಲ್ಲೂ ಹೋಗೋಕ್ಕಾಗಲ್ಲ, ಹಿಂಗೆ ಇರ್ತೀವಿ.